ಬನ್ನಿ ಫ್ರೆಂಡ್ಸ್, ನಾನು ಸ್ಯಾರಿ ಸೇಮ್ ಬ್ಲೌಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್, ನಾನು ಇವತ್ತು ಬಂದ್ಬಿಟ್ಟು ಸೋಮವಾರ ಆಗಿರುತ್ತೆ. ಸೋಮವಾರ ಇನ್ನೇನು 10 ಆ ಥರ ಆಗಿದೆ. ಇವಾಗ ಇನ್ನು ಬೆಳಿಗ್ಗೆ ಬಂದ್ಬಿಟ್ಟು ಮಕ್ಕಳಿಗೆ ಚಿತ್ರಾನ್ನ ಟೈಪ್ ಎಲ್ಲಾನು ಮಿಕ್ಸ್ ತರಕಾರಿ ಎಲ್ಲಾನು ಹಾಕಿ ಆ ಕಡೆ ಚಿತ್ರಾನ್ನ ನಾನು ಅಲ್ಲ ಅಂದ್ರೆ ವೆಜ್ ರೈಸೂನು ಅಲ್ಲ, ಆ ಥರ ಮಾಡಿ ಕೊಟ್ಟಿದ್ದೆ ಬಾಕ್ಸ್ಗೆ. ಅದೆಲ್ಲ ಆಗಿದ್ದಾದ್ಮೇಲೆ ಹಸಿ ಕಡಲೆಕಾಯಿ ಇತ್ತು, ಅದನ್ನ ಸುಲಿದು ಚಟ್ನಿ ಮಾಡಿದ್ದೆ. ಕಡಲೆ ಬೀಜದಲ್ಲಿ ಚಟ್ನಿ, ಬಿಸಿ ರಾಗಿ ಇಟ್ಟು ಮುದ್ದೆ, ಇನ್ನು ರೈಸ್ ಇರತ್ತಲ್ವ ಅದೆಲ್ಲ ಮಾಡಿದೆ. ಅವರೆಲ್ಲ ತಿಂದು ಮತ್ತೆ ಬಾಕ್ಸ್ಗೂ ಹಾಕೊಂಡು ಹೋದ್ರು. ಇನ್ನು ನಾನು ಇಲ್ಲಿ ಈ ಬ್ಲೌಸಸ್ಸು ನೆನ್ನೆ ಸ್ಟಿಚ್ ಮಾಡಿದೆ. ನೈಟಲ್ಲಿ ಒಂದು ಸ್ಟಿಚ್ ಮಾಡಿದೆ, ಒಂದು 10-10:30 ಅಲ್ಲಿಗೆಲ್ಲ ಆಗೋಗಿತ್ತು. ಇವು ನೆನ್ನೆ ಸಂಡೇ ಅಲ್ವಾ, ನೆನ್ನೆ ಆಯುಧ ಪೂಜೆ ಎಲ್ಲ ಸಿಂಪಲ್ಲಾಗಿ ಮಾಡಿಕೊಂಡ್ರು. ಅವರೇ ನಮ್ಮವ್ರು ಅಲ್ಲಿ ಫ್ಯಾಕ್ಟ್ರಿ ಹತ್ರ ಎಲ್ಲಾನು ಸಿಂಪಲ್ಲಾಗಿ ಅವರೇ ಮಾಡ್ಕೊಂಡಿದ್ದಾರೆ, ಇರಲಿ ಅಂತ ಹೇಳ್ಬಿಟ್ಟು. ಅದು ಆಗ್ತಾ ಇತ್ತಲ್ವ, ಅದಕ್ಕೆ ಈ ಥರ ಅಲ್ಲೊಂದು ಕೆಲಸ ಇಲ್ಲೊಂದು ಕೆಲಸ ಅಂತ ಹೇಳ್ಬಿಟ್ಟು ಅಷ್ಟು. ಅದು ಬೇರೆ ಐಬ್ರೋಗೂ ಬರ್ತಾನೆ ಇದ್ರೆ ಯಾರಾದರೂ ಒಬ್ಬರು ಸರಿಯಾಗಿ ಬಟ್ಟೆನೇ ನೆನ್ನೆ ಆಗ್ಲೆಲ್ಲನೂ ಈ ಒಂದು ಬ್ಲೌಸ್ನ ಸ್ಟಿಚ್ ಮಾಡೋಕ್ಕಾಗಲಿಲ್ಲ. ನೋಡ್ರಯ್ಯೋ ಪಾಪ ಆ ಥರ ಆಗೋಯ್ತು. ಮತ್ತೆ ಸಾಯಂಕಾಲ ಅಡುಗೆ ಎಲ್ಲ ಮಾಡಿಕೊಂಡು ಬಿರಿಯಾನಿ ಮಾಡಿದ್ದೆ. ಚೆನ್ನಾಗಿದೆ. ಬೆಳಗ್ಗೆ ಎಲ್ಲನೂ ಪೂಜೆ ಇತ್ತಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆನೂ ತಂದಿರಲಿಲ್ಲ, ಅದಕ್ಕೆ ಸಾಯಂಕಾಲ ಬಂದಿದ್ರು, ಬಿರಿಯಾನಿ ಮಾಡಿ ಕೊಟ್ಬಿಟ್ಟೆ. ಮತ್ತೆ ಇದನ್ನು ಬ್ಲೌಸ್ನ ಸ್ಟಿಚ್ ಮಾಡಿದ್ದು ನೋಡಿ. ಈ ಬ್ಲೌಸ್ ಬಂದ್ಬಿಟ್ಟು ಈ ಥರ ಅವರೇ ಹೇಳಿದರು, ವಿ ಶೇಪ್ ಕೊಟ್ಟು ಮತ್ತು ಇದಕ್ಕೆ ಈ ಥರ ಬಬ್ಸ್ ಇಡಬೇಕು ಅಂತ ಹೇಳಿಬಿಟ್ಟು ನೋಡಿ ಫ್ರಿಲ್ಸ್ ಇಟ್ಟು ಈ ಥರ ಮಾಡಿ ಕೊಟ್ಟಿದ್ದೀನಿ. ಇದು ಬಂದ್ಬಿಟ್ಟು ಫ್ರಂಟಲ್ಲಿ ಬ್ಯಾಕಲ್ಲಿ ಈ ಥರ ಇದೆ, ಇದು ಡಬಲ್ ಇದರಲ್ಲಿ ಹಾಕಿದ್ದೀನಿ. ಇದು ಬಂದ್ಬಿಟ್ಟು ಪಾಟ್ ಶೇಪು ಅವರೇನೆ ಕೇಳಿದ್ದು, ಇದೇ ಶೇಪು ಬೇಕು ಅಂತ ಹೇಳಿಬಿಟ್ಟು. ಅದಕ್ಕೆ ಅವರು ತುಂಬ ದಿನಗಳಾಯಿತು, ಅವರ ತಂಗಿ ಅಕ್ಕ ಎಲ್ಲನೂ ಸ್ಟಿಚ್ ಮಾಡ್ಕೊತಾ ಇದ್ದಾಳೆ. ಅವ್ರಿಗಿದು ಸ್ವಲ್ಪ ದೂರ, ಮದುವೆ ಆಗಿ ಕೊಟ್ಟ ಮೇಲೆ ಸ್ವಲ್ಪ ದೂರ ಇರೋದು, ಅದಕ್ಕೆ ಅವಾಗಿಂದ ಬಂದಿರಲಿಲ್ಲ. ಅದೇ ಮತ್ತೆ ತಗೊಂಬಂದಿದ್ದಾಳೆ. ಇದು ಈ ಥರ ಆಯಿತು ನೋಡಿ, ಈ ಥರ ಇದೆ. ನಾನು ಕಟ್ಬಿಟ್ಟಿದ್ದೀನಿ ನೋಡಿ. ಇದು ಬಂದ್ಬಿಟ್ಟು ಈ ಥರ ಇದೆ, ಪಾಟ್ ನೆಕ್ಕು, ಈ ಡಿಸೈನು. ಇದು ಸ್ಲೀವ್ಸ್ ಬಂದ್ಬಿಟ್ಟು ಈ ಥರ ಇರುತ್ತೆ. ಓಕೆ ಅಲ್ವಾ? ಇದು ಒಂದು ಆಯಿತು. ಮತ್ತೆ ಇದು ಬಂದ್ಬಿಟ್ಟು ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ, ನಿಮ್ಗೆ ತೋರಿಸಿದೀನಿ. ಇದೇ ಅನ್ಕೊಂತೀರೋ ಏನೋ, ಸೇಮ್ ಡಿಸೈನೇ ತೋರಿಸಿದ್ದೀನಿ. ಇನ್ನೇನು 1 ಮಂತ್ ಆ ಥರ ಆಗ್ತಾ ಇದೆ, ಹತ್ರ ನಾನು ಸ್ಟಿಚ್ ಮಾಡಿ. ಅದೇ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳಿಗೆ ಸ್ಯಾರಿ ತಕ್ಕೊಡ್ತಾರಲ್ವ ತವ್ರ ಮನೆ ಕಡೆಯವರು, ಆ ಥರ ಒಬ್ಬ ಹುಡುಗಿ ಚಿಕ್ಕ ಹುಡುಗಿಗೆ ತೆಗೆದುಕೊಟ್ಟಿದ್ರೆ ಅವರು ಸ್ಟಿಚ್ ಮಾಡ್ಕೊಂಡಿದ್ರು, ಮದುವೆ ಇತ್ತು ಫಂಕ್ಷನ್ನು ಅಂತ ಹೇಳ್ಬಿಟ್ಟು. ಮತ್ತು ಈ ಹುಡುಗಿನೂ ಅದೇ ಸೇಮ್ ಸ್ಯಾರಿ ಸೇಮ್ ಬ್ಲೌಸು. ಆ ಹುಡುಗಿಗೆ ಯಾವ ಥರ ಸ್ಟಿಚ್ ಮಾಡಿದ್ದೀರಾ ಅದೇ ಥರ ನನಗೂ ಸ್ಟಿಚ್ ಮಾಡಿ ಅಂತ ಹೇಳಿದ್ಲು. ಅವ್ರಿಗೂ ಅಷ್ಟೇ ಈ ಥರ ಶೇಪ್ ಕೊಟ್ಟು, ಮತ್ತು ನೋಡಿ ಇದೂ ಅಷ್ಟೇ ಶೇಪ್ ಕೊಟ್ಟು, ಮತ್ತು ಬಫ್ ಹ್ಯಾಂಡ್ ಇಡಕ್ಕೆ ಹೇಳಿದ್ಲ ಆ ಹುಡುಗಿ, ಈ ಹುಡುಗಿ ತಂಗಿ. ಮತ್ತು ಅದಕ್ಕೋಸ್ಕರ ಸೇಮ್ ಡಿಸೈನು ನನ್ನದಕ್ಕೂ ಹೊಲಿರಿ, ಆ ಹುಡುಗಿದು ಹೇಗಿದ್ಯೋ ಹಾಗೆ ಅಂತ ಹೇಳಿದ್ರು ನೋಡಿ. ಇದು ಈ ಥರ ಕೊಟ್ಟಿದ್ದೀನಿ. ಇವಾಗ ಈ ಥರ ಎಲ್ಲನೂ ಟ್ರೆಂಡ್ ಅಲ್ವಾ ಬ್ಲೌಸು, ಅದಕ್ಕೆ ಅದೇ ಶೇಪು ಅವ್ರಿಗೂ ಕೊಟ್ಟಿದ್ದೆ. ಮೊದಲು ಯಾವ ಥರ ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಆ ಬ್ಲೌಸು ಸೇಮು ಇದೂ ಅಷ್ಟೇ. ಈ ಥರ ಹ್ಯಾಂಡ್ಸ್ಗೂ ಬಫ್ ಇಟ್ಟು, ಅದು ವಿ ನೆಕ್ಕಲ್ಲಿ ಬಫ್ ಇಟ್ಟಿರೋದು. ಇದು ಈ ಥರ ಸ್ಟಿಚ್ ಮಾಡಿದ್ದೀನಿ. ಇನ್ನೇನು ಅವರು ಬರ್ತೀನಿ ಅಂತ ಹೇಳಿದರು, ಅದಕ್ಕೋಸ್ಕರ ಅವಾಗೆಲ್ಲೇ ಫೋನ್ ಮಾಡಿದರು. ಇನ್ನು ಸೀರೆ ಒಂದು ಫಾಲ್ಸ್ ಸ್ಟಿಚ್ ಮಾಡೋದಿತ್ತು. ಮೊನ್ನೆ ಎಲ್ಲನೂ ಈ ನಡುವೆ ಎಲ್ಲನೂ ಸ್ವಲ್ಪ ಲೇಟ್ ಆಗ್ತಿದ್ದು ಫ್ರೆಂಡ್ಸ್, 1 ಗಂಟೆ ಆ ಥರ ಆಗೋಗಿತ್ತು. ಮೊನ್ನೆ ಅಂತೂ
3 ಗಂಟೆ ಆಗೋಗಿತ್ತು ಮಲ್ಕೊಳ್ಳೋಷ್ಟ್ರೊಳಗೆ. ಅವತ್ತು ಬೇರೆಯವ್ರದ್ದಿತ್ತು ಅರ್ಜೆಂಟು ಅಂತ ಸ್ಟಿಚ್ ಮಾಡಿದೆ, ಮತ್ತು ಅವರೇನೋ ಬರಲಿಲ್ಲ. ಬೆಳಗ್ಗೆನೇ ಬರ್ತೀವಿ ಅಂದರೆ 6 ಗಂಟೆಗೆಲ್ಲನೂ ಅಂತ ಹೇಳಿದರು. ಅದಕ್ಕೋಸ್ಕರ 3 ಗಂಟೆವರೆಗೂ ಇದ್ದು ಸ್ಟಿಚ್ ಮಾಡಿ ಅದನ್ನು ಮಲ್ಕೊಂಡಿದ್ದು. ಅದಕ್ಕೆ ರಾತ್ರಿ ಬೇಗನೆ ಮಲ್ಕೋಬೇಕು ಅಂತ ಅನ್ನಿಸ್ತು. ಆದ್ರೂ 11 ಗಂಟೆ ಆಗೋಯ್ತು ಅಲ್ಲಿಗೆ. ಅದಕ್ಕೋಸ್ಕರ ಇದಕ್ಕೇನು ಉಕ್ಸು ಏನೂ ಹಾಕಲಿಲ್ಲ ರಾತ್ರಿ. ಉಕ್ಸು ಮತ್ತು ಇದಕ್ಕೆ ಬೀಡ್ಸ್ ಎಲ್ಲನೂ ಸ್ಟಿಚ್ ಮಾಡಿದ್ದು ಎಲ್ಲನೂ ಇವಾಗ ಬಂದು ಸ್ಟಿಚ್ ಮಾಡಿ ಒಂದು ಸೀರೆಗೆ ಫಾಲ್ಸ್ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ. ಇನ್ನು ಅವರು ಬರ್ತೀವಿ ಅಂತ ಹೇಳಿದರು. ಅದಕ್ಕೋಸ್ಕರನೇ ರೆಡಿ ಮಾಡಿ ಒಂದು ವಿಡಿಯೋನು ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ಥರ ಆಗ್ತಾಯಿದೆ ಅಷ್ಟೇ ನೋಡಿ. ಸ್ಯಾರಿ ಎಲ್ಲನೂ ಇಟ್ಟಿದ್ದೀನಿ. ನೋಡಿದ್ರಲ್ಲ, ಸೇಮ್ ಸ್ಯಾರಿ. ಇನ್ನೊಬ್ಬ ಹುಡುಗಿನೂ ಇದ್ದಾಳೆ. ಆ ಹುಡುಗಿನೂ ಅವರು 3 ಜನ ನಮ್ಮ ಥರ 3 ಜನ ಹೆಣ್ಮಕ್ಳು. ಚಿಕ್ಕ ಹುಡುಗಿ ಹೊಲಿಸ್ಕೊಂಡಿದ್ದು ಫಸ್ಟು, ಮತ್ತು ಇವಾಗ ಸೆಕೆಂಡು. ಇನ್ನು ಫಸ್ಟು ಹುಡುಗಿ, ಆ ಹುಡುಗಿನೂ ಹೊಲಿಸ್ಕೊತಾಳೆ. ಇನ್ನು ನೋಡಬೇಕು, ಅವಾಗಲೂ ತೋರಿಸ್ತೀನಿ ನಿಮಗೂ. ಇದನ್ನು ಎಲ್ಲನೂ ಎತ್ತಿ ಇಟ್ಬಿಡೋಣ. ಇಟ್ಟರೆ ಅವ್ರು ಬಂದ ತಕ್ಷಣ ಕೊಡ್ಬೋದು, ಎತ್ತಿ ಕೊಡ್ಬೋದು. ಇಲ್ಲಿ ಅಮೌಂಟನ್ನು ಬರೆದು ಇಟ್ಬಿಟ್ರೆ ಅದನ್ನು ನೋಡಿಕೊಂಡು ಅವರೇ ಇದು ಮಾಡ್ಕೊತಾರೆ. ಈ ಥರ ಎಲ್ಲ ಆಗ್ತಾಯಿದೆ ಫ್ರೆಂಡ್ಸ್. ಇನ್ನು ಸಾಯಂಕಾಲ ಅದುವರೆಗೂ ಯಾವ ಥರ ಎಲ್ಲ ಆಗುತ್ತೆ. ಇವತ್ತು ಸೋಮವಾರ. ಇವತ್ತೂ ಕೆಲವೊಂದು ಸಾಯಂಕಾಲ ಎಲ್ಲನೂ ಕೆಲವೊಂದು ಬಟ್ಟೆಗಳಿದ್ದಾವೆ ಕೊಡಬೇಕು ಅಂತ ಹೇಳಿದ್ದಾರೆ. ಇನ್ನು ಅವ್ಗಳನ್ನ ಕಟ್ ಮಾಡಿ ಎಷ್ಟು ಸ್ಟಿಚ್ ಮಾಡ್ತೀನಿ, ಎಷ್ಟು ಕೊಡ್ತೀನಿ ಏನೋ ನೋಡ್ತೀನಿ. ಅವರು ಈ ಊರವರೇ, ನಮ್ಮೂರವರೇ. ಅವರು ಕೆಲವೊಂದು ಕೊಟ್ಟಿದ್ದಾರೆ. ಅದಕ್ಕೆ ಎಷ್ಟಾಗತ್ತೆ ಏನು ಅಂತ ನೋಡೋಣ. ಆಲ್ಮೋಸ್ಟು ಕೆಲವೊಂದು ಪ್ಲೈನು ಇದ್ದಾವೆ, 2 ಡಿಸೈನ್ಸ್ ಇದ್ದಾವೆ. ಪ್ಲೈನ್ಸ್ ಸ್ಟಿಚ್ ಮಾಡಿ ಕೊಟ್ಟರೆ ಮತ್ತೆ ನೋಡೋಣ ಅಂತ. ಇದು ಮೆಜರ್ಮೆಂಟ್ ಬ್ಲೌಸು. ನೋಡ್ರಲ್ಲ ಫ್ರೆಂಡ್ಸ್, ಈ ಥರ ಆಗೋಯ್ತು. ಇನ್ನು ಅವ್ರು ಬಂದು ತಗೊಂಡು ಹೋದರೆ ಅಷ್ಟೇ. ಓಕೆ ಫ್ರೆಂಡ್ಸ್, ಸಾಯಂಕಾಲ ಎಲ್ಲ ಯಾವ ಥರ ಎಲ್ಲ ಆಗುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಹೌದು, ನಮ್ಮ ಮನೆ ಹತ್ರ ಒಂದು ನಾಯಿ ಮರಿ ಹಾಕಿದೆ. ಅದನ್ನು ತೋರಿಸ್ತೀನಿ ಯಾವ ಥರ ಇದ್ದಾವೆ ಏನು ಅಂತ. ನೋಡಿ ಫ್ರೆಂಡ್ಸ್, ನಾಯಿ ಮರಿನ ತೋರಿಸ್ತಾ ಇದ್ದೀನಿ. ಇದು ಆಕ್ಚುಲಿ ಚೆನ್ನಾಗಿರೋದು ಇದ್ದಾವೆ ಅಂತ. ಇವು ಒಂದು 5 ಡೇಸ್ ಆರ್ 6 ಡೇಸ್ ಆಗಿರುತ್ತೆ. 5 ಇದ್ದಾವೆ. ಅವ್ರ ಅಮ್ಮನ ಕಲರೇ ಇದೆ. ಅಂದರೆ ಇದು ಬೇರೆ ಬೀದಿ ನಾಯಿ. ಅದು ಊಟ ಹಾಕ್ತಾಯಿದ್ರೆ ಒಳಗಡೆ ಬಂದು ಸೇರಿಕೊಂಡು ಇನ್ನು ಎಲ್ಲೂ ಈ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಡೆಲಿವರಿ ಆಗಿತ್ತು. ಪಾಪ ಚಿಕ್ಕ ಮಕ್ಕಳಲ್ವಾ, ಅದಕ್ಕೋಸ್ಕರ ಇಲ್ಲೇ ಇರಲಿ ಅಂತ ಹೇಳಿ ಇಟ್ಟಿದ್ದೀನಿ. ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಕ್ಯೂಟಾಗಿ ಎಲ್ಲ ವೈಟ್ವೇ ಚೆನ್ನಾಗಿದ್ದಾವೆ. ನೋಡಿ ನಮ್ಮ ಚಿನ್ನ ಮುಣಿಸ್ಕೊಂಡು ಕೂತ್ಕೊಂಡಿದೆ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ. ನೋಡಿ ಫ್ರೆಂಡ್ಸ್, ಇವಾಗ ಬಟ್ಟೆನ ಕಟ್ ಮಾಡ್ತಾ ಇದ್ದೀನಿ. ಇವನು ಸಾಯಂಕಾಲ ಬೇಕು ಅಂತ ಹೇಳಿದ್ದಾರೆ. ನೋಡೋಣ ಯಾವ ಥರ ಎಲ್ಲ ಆಗುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇವಾಗ ಕಟ್ ಮಾಡ್ತಾ ಇದ್ದೀನಿ. ಲೈನಿಂಗ್ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಡಿಸೈನ್ ಬ್ಲೌಸು, 2 ಪ್ಲೈನ್ ಬ್ಲೌಸ್ ಇದ್ದಾವೆ. ಅದನ್ನು ಸ್ಟಿಚ್ ಮಾಡಬೇಕಾಗತ್ತೆ. ಯಾವ ಥರ ಮಾಡಿದೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಹಾಗೆ ತೋರಿಸ್ತೀನಿ, ನೋಡ್ತಾ ಇರಿ. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಹೌದು ಫ್ರೆಂಡ್ಸ್, ಈ ಹಿಂದೆನೂ ತೋರಿಸ್ದೆ ಅಲ್ವಾ ನಿಮಗೆ. ಮೆಹಂದಿ, ಬೀಟ್ರೋಟು, ಇಂಡಿಗೋ ಪೌಡರು, ಮತ್ತು ಈರುಳ್ಳಿ, ದಾಸವಾಳದ ಹೂವು, ದಾಸವಾಳದ ಎಲೆ, ಚೇಪೆಕಾಯಿ ಎಲೆ, ಒಂದು 5-4 ಅಷ್ಟು ಡ್ರಾಪ್ಸ್ ಅಷ್ಟು ನಿಂಬೆ ಹಣ್ಣಿನ ರಸ, ಇವುಗಳನ್ನ ಎಲ್ಲನೂ ಹಾಕ್ಕೊಂಡು ನಾನು ಹೇರ್ ಪ್ಯಾಕ್ ಹಾಕ್ಕೊಂಡಿದ್ದೆ ಅಂತ ಹೇಳಿದೆ ಅಲ್ವಾ. ನ್ಯಾಚುರಲ್ಲಾಗಿ ಆ ಥರ ಕಲರ್ ಥರನೂ ಆಗುತ್ತೆ, ಹಾಗೆ ನಮ್ಮ ಕೂದಲು ಹೆಲ್ದಿಯಾಗಿ ಬೆಳೆಯೋಕ್ಕೂ ಸಹಾಯ ಆಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ದೆ ಅಲ್ವಾ. ಅದಕ್ಕೆ ಅಂದರೆ ಈ ಹಿಂದೆ 1 ವೀಕ್ ಆಗೋಯ್ತು ನಾನು ಆ ಹೇರ್ ಪ್ಯಾಕ್ನ ಹಾಕ್ಕೊಂಡು. ಅದಕ್ಕೋಸ್ಕರ ಇವಾಗ ಮತ್ತೆ ಹಾಕ್ಕೊತಾ ಇದ್ದೀನಿ.
ಅದೇ ಹಾಗೆ ನಿಮಗೆ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ನ ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ. ಡೀಟೇಲಾಗಿ ಈ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ, ಈ ನಡುವೆ ಮೆಹಂದಿ ಎಲ್ಲ ಯಾವ ಥರ ಹಾಕ್ಕೊಳ್ಳೋದು ಅಂತ. ಅದರಲ್ಲಿ ಬೇಕಿದ್ದರೆ ಹೋಗಿ ಚೆಕ್ ಮಾಡಿ ನೋಡಿ. ಏನೂ ಇಲ್ಲ, ನಾನು ಅದನ್ನು ಬಂದ್ಬಿಟ್ಟು ಬೀಟ್ರೋಟು ತೊಗೊಂಡಿದ್ದೀನಿ, ಹಾಗೆ ಒಂದು 2 ಸಣ್ಣದಾದಂಥ ಸಣ್ಣ ಈರುಳ್ಳಿನ ತೊಗೊಂಡಿದ್ದೀನಿ, ಹಾಗೆ ನಿಂಬೆಹಣ್ಣಿನ ರಸ ಒಂದು 5-6 ಡ್ರಾಪ್ಸಷ್ಟು ನಿಂಬೆಹಣ್ಣಿನ ರಸ, ಮತ್ತು ದಾಸವಾಳದ ಹೂವು, ದಾಸವಾಳದ ಎಲೆ, ಮೆಂತ್ಯ ಸ್ವಲ್ಪ, ಮತ್ತು ಇಂಡಿಗೋ ಪೌಡರ್ ಒಂದು 2 ಸ್ಪೂನ್ಸಷ್ಟು. ಮತ್ತು ನಮ್ಮ ಕೂದಲು ಎಷ್ಟಿರುತ್ತೆ, ನಾವು ಎಷ್ಟು ಹಚ್ಕೊತೀವಿ ಏನೋ ನೋಡಿಕೊಂಡು ಮೆಹಂದಿ ಪೌಡ್ರ್ ಒಂದು 4-5 ಸ್ಪೂನ್ಸಷ್ಟು, ನಿಮ್ಮ ಕೂದಲು ಲೆಂತು ಅದನ್ನೆಲ್ಲನೂ ನೋಡಿಕೊಂಡು ಹಾಕ್ಕೋಬೇಕು. ಇವುಗಳನ್ನ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ಒಂದು ಸ್ವಲ್ಪ ಹೊತ್ತು ಇಟ್ಟು ಮತ್ತು ಈ ಥರ ನಮ್ಮ ಕೂದಲಿಗೆ ಹಚ್ಕೋಬೇಕು. ಆವಾಗ ನೀಟಾಗಿ ನಮ್ಮ ಕೂದಲು ನ್ಯಾಚುರಲ್ಲಾಗಿ, ನಮ್ಮ ಕೂದಲು ವೈಟ್ ಕೂದಲು ಇರೋದು ಬ್ರೌನ್ ಕಲರ್ಗೆ ಬರುತ್ತೆ, ಹಾಗೆ ಬ್ಲ್ಯಾಕ್ ಇರೋದು ಹಾಗೆ ಇರುತ್ತೆ. ನಾವು ಹೇರ್ ಕಲರು ಆ ಥರ ಹಾಕ್ಕೊಂಡ್ರೆ ಕೆಲವ್ರಿಗೆ ಒಂದತ್ತೆ, ಕೆಲವ್ರಿಗೆ ಒಂದಲ್ಲ ಹೇರ್ ಕಲರು, ಅಲರ್ಜಿ ಆ ಥರ ಆಗಿಬಿಡುತ್ತೆ. ನಾವೇ ಥರ ತಲೆನೋವು ಆ ಥರ ಈ ಥರ ಎಲ್ಲನೂ ಬರ್ತಾ ಇರತ್ತಲ್ವ. ನಾವು ಒಂದು ಟೈಮ್ ಏನಾದರೂ ಸ್ವಲ್ಪ ಇದ್ದಾಗೇ ಕಲರ್ ಹಾಕ್ಕೊಳ್ಳೋದು ನಾವು ಇದು ರೂಢಿ ಮಾಡ್ಕೊಂಡಿದ್ದೀವಿ ಅಂದರೆ ಎಲ್ಲವನ್ನು ಒಂದೇ ಸಲ ಎಲ್ಲ ತಲೆಯೆಲ್ಲ ವೈಟ್ ಕೂದಲು ಅನ್ನೋದು ಬಂದ್ಬಿಡತ್ತೆ. ಅದಕ್ಕೋಸ್ಕರ ಈ ಥರ ಸ್ವಲ್ಪ ವೈಟು ಹೇರ್ಸು ಕಾಣಿಸ್ದಾಗ ಆವಾಗಿಂದನೇ ಈ ಥರ ಮೆಹಂದಿ ಹಾಕ್ಕೊಳ್ಳೋದು ಸ್ಟಾರ್ಟ್ ಮಾಡಿ. ನಮ್ಮ ಕೂದಲಿಗೆ ಯಾವುದೇ ಥರ ಎಫೆಕ್ಟು ಆ ಥರ ಏನೂ ಆಗೋದಿಲ್ಲ. ವೀಕ್ಲಿ ಒನ್ಸು ಇಲ್ಲ 15 ಡೇಸ್ ಒನ್ಸು ಈ ಥರ ಹಾಕ್ಕೊತಾ ಇದ್ದರೆ ನಮ್ಮ ಕೂದಲು ಹೆಲ್ದಿಯಾಗೂ ಇರುತ್ತೆ. ಎಲ್ಲ ಥರದಲ್ಲೂ ಅಂದರೆ ನೋಡಿ, ನಾನಿವಾಗ ಮೆಹಂದಿ ಒಂದೇ ಹಾಕೋದಿಲ್ಲ, ಈ ಥರ ಎಲ್ಲನೂ ಟ್ರೈ ಮಾಡ್ತಾ ಇರ್ತೀನಿ. ಒಂದೇ ಹಾಕ್ಕೊಳ್ಬೋದು, ಇದನ್ನು ಹಾಕ್ಕೊಳ್ಳೋದೆಲ್ಲ ತಲೆಗೆ ಟ್ರೈ ಮಾಡೋದಲ್ವ, ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈರುಳ್ಳಿ, ದಾಸವಾಳದ ಎಲೆ ಆ ಥರ ಎಲ್ಲನೂ ಈ ಹಿಂದೆ ಈ ವಿಡಿಯೋನ ಹಾಕಿದ್ದಿದ್ದು, ಇವಾಗ ಬೇರೆ ವಿಡಿಯೋನ ಹಾಕಿರೋದು. ಮೊದಲು ಆ ವಿಡಿಯೋ ಹಾಕಿದ್ದೆ, ಇವಾಗ ಈ ವಿಡಿಯೋ ಹಾಕ್ತಾಯಿದ್ದೀನಿ. ನಾನು ಹೇರ್ ಪ್ಯಾಕು ಈ ಥರ ಎಲ್ಲ ತಲೆಗೆ ಹಾಕ್ಕೊಳ್ಳೋದು ನಾನು ಈ ಥರ ಹಾಕ್ಕೊತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ನೀವು ಟ್ರೈ ಮಾಡ್ಬೋದು ಅಷ್ಟೇ, ಇದರಲ್ಲಿ ಫೋರ್ಸ್ ಏನಿಲ್ಲ.